ಅವ್ರ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಕೆಲವೆಲ್ಲ ಫಾರೆಸ್ಟ್ ಆ್ಯಕ್ಟ್ನ ಉಲ್ಲಂಘನೆ ಮಾಡವ್ರೆ ಅಂತೇಳಿ 3,000 ಕೋಟಿ ದುಡ್ಡು ಕಟ್ಟಿ ಅಂತೇಳಿ ನೋಟಿಸ್ ಕೊಡ್ತಾರೆ. 3,000 ಕೋಟಿ. ಅದೆಲ್ಲೋ ಲಕ್ಕಿಯ ಡ್ಯಾಮ್ದು ಒಂದಡಿ ನೀರು ಜಾಸ್ತಿ ನಿಲ್ಲಿಸ್ಕೊಳ್ಳೋದಕ್ಕೆ ಏನಪ್ಪ ಅವ್ರು ಕೆಲಸ ಮಾಡಿದ್ರು, ನಮ್ಮ ಪರ್ಮಿಷನ್ ತಗೊಂಡಿಲ್ಲ ಅಂತ. ಈಗ ಇಲ್ಲಿ ಬೆಂಗಳೂರಿನ HMT ಅದನ್ನು ನಿಲ್ಲಿಸ್ಬಿಟ್ರು, ಕಾರ್ಖಾನೆ ಮುಚ್ಚವ್ರೆ. ಅದೆಲ್ಲ ಕೂತಿರ್ಬೇಕು ನಮ್ಮ HMT ಕೆಲವು ಎಂಪ್ಲಾಯ್ಗಳು ಬಂದು ಕೂತವ್ರಲ್ಲಿ. ನಾನು ಅದಕ್ಕೊಂದು ಲೈಫ್ ಕೊಡೋಣ ಅಂತ ಹೇಳಿ ನಾನೇನೋ ಕೈ ಹಾಕಕ್ಕೆ ಹೋದರೆ HMT ಕಾರ್ಖಾನೆ ಆವರಣ ಎಲ್ಲ ಫಾರೆಸ್ಟಿಗೆ ಸೇರಿದ್ದು ಅಂತ ಹೇಳಿ ಈಗ ಅದಿದ್ದು ಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಪಾಪ ಅವ್ರು ಯಾರೋ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಇದು ಈ ಸರ್ಕಾರ ಈ ನಾಡಿನ ಜನತೆ ಕೊಡ್ತಾ ಇರತಕ್ಕಂಥ ಬಳುವಳಿಗಳು. ಇದು ಇವ್ರ ಯೋಗ್ಯತೆಗೆ 25-30 ಸಾವಿರ ಜನ ಕೆಲಸ ಮಾಡ್ತಾ ಇದ್ದಂಥ HMT ಕಾರ್ಖಾನೆ 2003-2004 ಸಿಂಗಪುರ ಮಾಡ್ತಾ ಇದ್ರಲ್ಲ, ಆ ಸಿಂಗಪುರ ಮಾಡಬೇಕಾದ್ರೆ 120-130 ಎಕರೆ HMT ಕಾರ್ಖಾನೆ ಜಾಗನ ಲೂಟಿ ಮಾಡಿದಾರೆ ಯಾರು? ಅದು ವಾಪಸ್ ತಗತ್ತೀಯಪ್ಪ ಕಂಡ್ರೆ ಫಾರೆಸ್ಟ್ ಲ್ಯಾಂಡ್ ಆದರೆ 150-160 ಎಕರೆನೋ 2003-2004 ಸಿಂಗಪುರ ಮಾಡ್ತೀವಿ ಅಂತೇಳಿ ದೋಚಿದ್ರಲ್ಲ, ಬಿಡಿಸ್ಕೊತೀರ ಆ ಜಾಗಗಳನ್ನಾಗಿದ್ರೆ. ಇದು ಈ ರಾಜ್ಯ ಯಾಕೆ ನಡೀತಾ ಇದೆ ಯೋಚನೆ ಮಾಡಿ. ನನಗೆ ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಜನ ಹಠ ಮಾಡಿ ನನ್ನ ಕರ್ಕೊಂಡೋಗಿ ಚುನಾವಣೆ ನಿಲ್ಲಿಸ್ಕೊಂಡಿದ್ರಿಂದ ಇವತ್ತಲ್ಲೇನೋ ಮಂತ್ರಿ ಆಗಿದ್ದೀನಿ. ಮಂಡ್ಯ ಜಿಲ್ಲೆ ಜನರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಒಂದು ಕಡೆ ಅಲ್ಲಿ ದೇಶದ ಮಟ್ಟದಲ್ಲಿ ಇವತ್ತು ನೀವು ಕೊಟ್ಟಂಥ ಒಂದು ಮತ ಏನಿದೆ, ಒಂದು ಒಳ್ಳೆಯ ಹೆಸರು ಮಾಡ್ತಕ್ಕಂಥ ಒಂದು ಅವಕಾಶ ನೀವು ನನಗೆ ಕೊಟ್ಟಿದ್ದೀರಿ ಮಂಡ್ಯ ಜಿಲ್ಲೆ ಜನ. ಅದಷ್ಟೇ ಅಲ್ಲ, ಹಳೆ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ 14 ಚುನಾವಣೆಯಲ್ಲಿ 12 ಚುನಾವಣೆ ಗೆಲ್ಲಿಸ್ಕೊಟ್ರಿ ಇಲ್ಲಿ ಲೋಕಸಭೆಗೆ. ಇನ್ನೆರಡು ನಮ್ಮ ಅಪರ ಕೈಯಿಂದಲೇ ಹೋಗಿದ್ದದು. ಇಲ್ಲೇ 14 ಹಳೆ ಕರ್ನಾಟಕದ ಚುನಾವಣೆ ಗೆಲ್ತಾ ಇದ್ದು. ಅದರಿಂದ ಇವತ್ತೇನು ನನ್ನ ಮಂತ್ರಿ ಸ್ಥಾನ ಸಿಕ್ಕಿದೆ. ಇವತ್ತು ಭಾಳ ಜನಕ್ಕೆ ಕುಮಾರಣ್ಣ ಮಂತ್ರಿ ಆಗ್ಬಿಟ್ಟ, ಇವೇ ಇಂಡಸ್ಟ್ರಿ ಮಿನಿಸ್ಟ್ರು, ನಮ್ಮ ಮಂಡ್ಯ ಜಿಲ್ಲೆಗೆ ಏನೋ ಒಂದು ಕಾರ್ಖಾನೆ ತರಬೇಕು, ತುಮಕೂರಿಗೊಂದು ಕಾರ್ಖಾನೆ ತರಬೇಕು. ಮೊನ್ನೆ ನಮ್ಮ ಬಿಡದಿ ಬೀದರ್ ನಮ್ಮ ಬಂಡಪ್ಪ ಕಾಶಪ್ಪನವರು ಮತ್ತು ಇವರು ನಮ್ಮ ನಾಡಗೌಡರು ಯಾವುದಾದ್ರೂ ಒಂದು ಕಾರ್ಖಾನೆ ತಗೊಂಬರೋಣ ನಮ್ಮ ಭಾಗದಲ್ಲೆಲ್ಲ ಜನ ಎಲ್ಲ ಮೆಚ್ಕೋತಾರೆ. ಇಲ್ಲಿ ನಾನು ಕಾರ್ಖಾನೆ ಕೂಡ ಇಲಾಖೆ ಅಲ್ಲ, ಅದು ಭಾಳ ಜನಕ್ಕೆ ನಾನು ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅಂದರೆ ಕಾರ್ಖಾನೆ ಪ್ರಾರಂಭ ಮಾಡೋದು ನನ್ನ ಕೈಲಿದೆ ಅಂತ ಕೆಲವರಲ್ಲಿ ಆ ಭಾವನೆ ಬಂದು ಹೋಗ್ಬಿಟ್ಟಿದೆ. ಆದರೆ ಅಲ್ಲಿ ನನ್ನ ಕೆಲಸವೇ ಬೇರೆ. ಆದರೆ ಏನೊಂದು 40 ಹೆಚ್ಚು PSUಗಳಿವೆ. BHEL ಒಂದು ಬಿಟ್ಟು ಉಳಿದಿದ್ದೆಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಲೈಫ್ ಕೊಡ್ಲಿಕ್ಕೆ ಓಡಾಡ್ತಾ ಇದ್ದೀನಿ. ಕೇರಳದಲ್ಲಿ ಕಾಲಾಮಸೂರಿ ಅಂತ ಏನಿದೆ, ಅಲ್ಲಿ ಒಂದು HMT ಕಾರ್ಖಾನೆ ಇದೆ. ಅದಕ್ಕೀಗ ಒಂದು ಲೈಫ್ ಕೊಡೋದಕ್ಕೇನೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. HMTಗೆ ಬೆಂಗಳೂರಿಗೆ VSILದು ಅದು ಮುಚ್ಚಿದ್ರು. ಅದನ್ನು ಇವತ್ತು ತೆಗಿಲಿಕ್ಕೋಸ್ಕರವಾಗಿ ಈಗಾಗಲೇ ಮೊನ್ನೆ ಸೆಕ್ರೆಟರಿನೂ ಕಳಿಸಿದ್ದೆ. DPR ನಡೀತಾ ಇದೆ. ವಿಶ್ವೇಶ್ವರಯ್ಯನವರು ಮೈಸೂರಿನ ಮಹಾರಾಜರ ಹೆಸರು ಉಳಿಸಬೇಕು ಅಂತ ಹೇಳಿ ಅಲ್ಲಿ ಇವತ್ತು ಹೊಸದಾಗಿ ಸಂಪೂರ್ಣ ಪುನಶ್ಚೇತನವಾಗಿ ಹೊಸ ರೀತಿಯಲ್ಲಿ ಆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ಹೇಳಿ VSILದು ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಾನು ಕನ್ನಡ ನಾಡಿಗೆ ಕನ್ನಡಿಗರಿಗೆ ಕೊಡ್ತಿರ್ತಕ್ಕಂಥ ಒಂದು ಅಳಿಲ್ ಸೇವೆ ನಂದು. ಹಲವಾರು ವಿಷಯಗಳಿದೆ, ಹಲವಾರು ರೀತಿಯಲ್ಲಿ ಇಡೀ ದೇಶದಲ್ಲಿ ಸಮಸ್ಯೆಗಳೇನಿದೆ ಈ ಎರಡೂ ಇಲಾಖೆಯಿಂದ ಒಂದು ಗೌರವಯುತವಾಗಿ ಜನ ಮೆಚ್ಚತಕ್ಕಂಥ ರೀತಿಯಲ್ಲಿ
ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಮಟ್ಟಕ್ಕೆ ನನ್ನನ್ನೇನು ಬೆಳೆಸಿದ್ದೀರಿ. ಇವತ್ತೇನಾದರೂ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ಹೆಸರನ್ನ ನಾಡಿನ ಜನ ಮಾತನಾಡಿದ್ರೆ ಅದಕ್ಕೆ ಕಾರಣ ನಿಮಗೆ ಸೇರಬೇಕದು. ನಿಮ್ಮ ದುಡಿಮೆ ಮೇಲೆ ಇವತ್ತು ನಾನು ಇಲ್ಲಿರೋನು. ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ 2,000 ರೂಪಾಯಿ ಅದೆಂಥದ್ದು ಗೃಹಲಕ್ಷ್ಮಿ ಯೋಜನೆ, ಇವ್ರು ಹಾಕಿದ ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಬಂದವ್ರೆ. ಬೆಂಗಳೂರು ನಗರ ಬಡವರೇನಾದ್ರು ಬದುಕಲಿಕ್ಕಾಗುತ್ತಾ? ಆ ಪರಿಸ್ಥಿತಿ ಇದೆಯಾ? ಏನು ನುಡಿದಿದ್ದೇ ನಡೆದಿದ್ದೇವೆ. ಮಾತು ಕೊಟ್ಟಿದ್ದು 5,000 ಕೋಟಿ ಇದೆ ಅಂಥದ್ದು ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ. 2 ವರ್ಷದಲ್ಲಿ 5,000 ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ? ಶ್ವೇತಪತ್ರ ಹೊರಡ್ಸಕ್ಕೆ ಹೇಳಿ ಅವರಿಗೆ. ಇನ್ನು ಜಾತಿ ಗಣತಿ, ಆಹಾ, ಮುಖ್ಯಮಂತ್ರಿಗಳೇ ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಹೆದರಿಸ್ಬಿಟ್ಟ, ಆ ವರದಿ ತಗೋಬೇಡ ಅಂತ ಹೇಳಿ ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿನ ಎದುರಿಸ್ಬಿಟ್ಟ ಅಂತ ಹೇಳ್ತಿರಲ್ಲ. ಈ 2 ವರ್ಷದ ಮುಖ್ಯಮಂತ್ರಿ ಇದ್ದೀರಲ್ಲಪ್ಪ, 140 ಜನ ನಿಮ್ಮ ಜೊತೆಲಿ ಅವರಲ್ಲಪ್ಪ ಶಾಸಕರು. ನೀನು ಹಿಡ್ಕೊಂಡಿದ್ದಾರೆ ಯಾರಪ್ಪ ಜಾತಿ ಗಣತಿ ಅನುಷ್ಠಾನಕ್ಕೆ ತರಬೇಡ ಅಂತ ಹೇಳಿ? ಏನೇ ಆಗಲಿ ನಾನು ಜಾರಿಗೆ ತಂದೇ ತರ್ತೀನಿ ಅಂತ ಹೇಳಿದ್ರಲ್ಲ. 2 ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ. ಕಾಂತರಾಜು ಫೋಟೋ ಇಟ್ಕೊಂಡು, ಇಲ್ಲ ಜಯಪ್ರಕಾಶ್ ಹೆಗಡೆ ಫೋಟೋ ಇಟ್ಕೊಂಡು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅಫಿಷಿಯಲ್ ಆಗಿ ಅದು ಸೈನೇ ಆಗಿಲ್ಲ, ಕಾರ್ಯದರ್ಶಿ ಸೈನೇ ಹಾಕಿಲ್ಲ, ಅದು ಅಫಿಷಿಯಲ್ ವರದಿನೇ ಅಲ್ಲ. ಕುಮಾರಸ್ವಾಮಿ ಹಿಂದುಳಿದ ವರ್ಗದ ವಿರೋಧಿ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡೋ ಕುಮಾರಸ್ವಾಮಿ ವರದಿನ ತಿರಸ್ಕಾರ ಮಾಡಿಬಿಟ್ಟ. ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲಪ್ಪ, ಈಗ ಯಾಕಪ್ಪ ಇನ್ನು 90 ದಿವಸದಲ್ಲಿ ಮಾಡ್ತೀವಿ. ಈಗ ಅದ್ಯಾರು ಮಲ್ಲಿ ಅದೆಂಥದ್ದು ಮಧುಸೂದನ್ ನಾಯಕ್ ಹೊಸ ಕಮಿಟಿ, ನಾಗಮೋಹನ್ ದಾಸ್ದು ಇಲ್ಲ, ಭಾಳ ಕೆಲಸ ಇದೆ ಅವರಿಗೆ. ಸದ್ಯ ಇದಕ್ಕೆ ಹಾಕಿಲ್ಲ. ಈಗ ಅದ್ಯಾರು ಮಧುಸೂದನ್ ನಾಯಕ್ ಅಂತ ಹಾಕೊಂಡವ್ರೆ. 90 ದಿವಸದಲ್ಲಿ ಮಾಡ್ತೀವಿ ಅಂತ, ಅದು ಎಳ್ಳು ನೀರು ಬಿಟ್ಟಾಗೆ. ಇವತ್ತು ಜಾತಿ ಗಣತಿ ಮೇಲೆ, ಜಾತಿಯ ಆಧಾರದ ಮೇಲೆ ರಾಜ್ಯ ಕಟ್ಟಲಿಕ್ಕಾಗಲ್ಲ. ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ. ಆ ಬಡವ್ರು ಯಾರು, ಅವ್ರಿಗೇನು ಕಾರ್ಯಕ್ರಮ ಕೊಡಬೇಕು? ಈಗ ನೀವು 2,000 ಕೊಟ್ಟ ತಕ್ಷಣ ಎಲ್ಲರನ್ನೂ ಉದ್ಧಾರ ಮಾಡೋಕ್ಕಿದೆಯಾ? ಇವತ್ತು ಮನೆ ಹತ್ರ BE ಸೀಟ್ ಕೊಡಿಸಿ ಅಂತ ಬರ್ತಾರೆ. ನನ್ನ ಮಗಳು 90% ತೆಗೆದ್ಲು, ನೀಟ್ನಲ್ಲಿ ಆಗಲಿಲ್ಲ, ಮೆಡಿಕಲ್ ಸೀಟ್ ಕೊಡಿಸಿ ಏನಾದರೂ ಮಾಡಿ ಅಂತಾರೆ. ಇದು ಪರಿಸ್ಥಿತಿ. ಎಷ್ಟೋ ಕುಟುಂಬದ ಮಕ್ಕಳಿಗೆ ಪಾಪ ಮಕ್ಕಳನ್ನ ಸ್ವಲ್ಪ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ ಏನೋ ಚೆನ್ನಾಗಿ ಓದಲಿ ಅಂತೇಳಿ ಸೇರಿಸ್ತಾರೆ ಕರ್ಕೊಂಡೋಗಿ. 80,000, 35,000, 40,000 ಫೀಸ್ ಕಟ್ಟಬೇಕು, ದುಡ್ಡಿಲ್ಲ. ಆಟೋ ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಇವತ್ತು ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮ 2,000ದಿಂದ ಈ ವರ್ಗದ ಜನ ಇವತ್ತೇನು ಬದುಕ್ತಾ ಇಲ್ಲ. ನಾನು ಏನು ಮಾಡೋದು? ವಿಧಾನಸೌಧದಲ್ಲಿ ಇದ್ದಿದ್ರೆ ಭಾಳ ಚೆನ್ನಾಗಿರೋದು. ನಾನು ಇಲ್ಲಿದ್ದಿದ್ರೆ ಎಂತೆಂಥ ಇಶ್ಯೂಗಳು ಯಾವುದನ್ನ ನಾವು ಸರಿಯಾಗಿ ಇಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ವಿಧಾನಸೌಧದೊಳಗೆ ಹೊಟ್ಟೆ ಉರಿದು ಹೋಗುತ್ತೆ. ಎಲ್ಲಿ ಏನು ಆಗ್ತಿದೆ ಈಗ? ಅದೆಂಥದ್ದು ಕಾವೇರಿ ಆರತಿ ಎತ್ತಕ್ಕೆ 92 ಕೋಟಿ ಅಂತೆ. ಕಾವೇರಿ ಆರತಿ ಹಾಕಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಳ್ಳೋಕೆ ದುಡ್ಡು ಖರ್ಚು ಮಾಡ್ಕೊಂಡು. ಇದು ಮಾತಾಡೋಕೆ ಹೋದರೆ ಭಾಳ ವಿಷಯಗಳ ಚರ್ಚೆ ಮಾಡ್ಬೋದು. ಇವತ್ತು ಉತ್ತರ ಕರ್ನಾಟಕ ಪ್ರವಾಹ ಬಂದು ಹಳ್ಳಿಗಳು ಕೊಚ್ಚೋಯ್ತಾವೆ.
ಆ ಬೆಣ್ಣೆ ಹಳ್ಳ 3 ದಿವಸದಿಂದ ಟಿ ವಿಯವರು ಹೇಳ್ತಾನೆ ಇದ್ದೀರಿ. ಏನು ಕ್ರಮ ತಗೋತಾ ಇದ್ದೀರಿ? ಬೆಳೆ ನಾಶ ಆಗಿದೆಯಲ್ಲ, ಎಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದೀರಿ? ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡ್ಬೋದಣ್ಣ. ನಾನು ಒಂದು ಮಾತು ಹೇಳ್ತೀನಿ, ಬೆಂಗಳೂರಿನ ನಮ್ಮ ಹೆಣ್ಣುಮಕ್ಕಳು ಭಾಳ ಜನ ಇದ್ದೀರಿ. ಇವತ್ತು ಬೆಂಗಳೂರು ನಗರದಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಈ ರಾಜ್ಯದಲ್ಲಿ ಈ ನಗರ ಹಾಳು ಮಾಡ್ತಾ ಇದ್ದಾರೆ ಈ ಸರ್ಕಾರ, ದಯವಿಟ್ಟು ಒಂದು ಆಂದೋಲನದ ರೀತಿ ಒಂದು ಪ್ರೋಗ್ರಾಮ್ ಹಾಕೊಳ್ಳಿ. ನಾನೇ ಬರ್ತೀನಿ, ಬೇಕಾದರೆ ಒಂದು ರೌಂಡ್ ಹಾಕೋಣ ಎಲ್ಲ ಬೆಂಗಳೂರು ನಗರದಲ್ಲಿ. ನಿಮ್ಮ ಸಾಯಿ ಬಡಾವಣೆ ಇತ್ತಲ್ಲ, ಸಾಯಿ ಲೇಔಟು, ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ, ರೈಲ್ವೆ ಲೈನ್ ಹೋಗುತ್ತೆ. 2 ವೆಂಟ್ನ ನೀವು ಕಟ್ಟಿದ್ದೀರೆ, ವೆಂಟ್ನ ಇಷ್ಟೊತ್ತಿಗೆ ಅದೆಲ್ಲ ಸಾಲ್ವೆ ಆಗಿರೋದು. ಅಲ್ಲಿ ಏನಾಗಿದೆ, ವೆಂಟ್ ಕಟ್ಟೋದನ್ನು ಕಟ್ಟಲಿಲ್ಲ, ಕಟ್ತಾ ಹೋಗಿದ್ದರಿಂದ ನೀರಲ್ಲಿ ಸ್ಟಾಗ್ನೇಟ್ ಆಗ್ತಿದೆ ಪ್ರತಿ ವರ್ಷ. 5 ನಿಮಿಷದ ಕೆಲಸ, ಒಂದು 15-20 ಕೋಟಿ ಕೆಲಸ ಅದು. ಇಲ್ಲಿ ಯಾರಾದರೂ ನಮ್ಮ ಜಯನಗರ ಜೆಪಿನದು ಪುಟ್ಟೆನಳ್ಳಿ ಯಾರಾದರೂ ಬಂದಿದ್ದಾರೆ ಏನೋ ಗೊತ್ತಿಲ್ಲ. ಇಲ್ಲಿ ನಾನು 2006 ಮುಖ್ಯಮಂತ್ರಿ ಆದಾಗ 3 ಅಡಿ 4 ಅಡಿ ನಿಂತ್ಕೊಳ್ಳೋದು ಸಿಂಗ್ಪುರ, ಏನೋ ಸಿಂಗ್ಪುರ ಮಾಡಿದ್ರಂತಲ್ಲ, ಧರ್ಮಸಿಂಗ್ ಆದರೂ ಧರ್ಮಸಿಂಗ್ ಕಾಲದಲ್ಲೂ ನಿಲ್ತಾ ಇತ್ತು. ನಾನು ಮುಖ್ಯಮಂತ್ರಿ ಆದಮೇಲೆ ಆ ಸ್ಪಾಟ್ಗೆ ಹೋಗಿ ತೀರ್ಮಾನ ತಗೊಂಡ ಮೇಲೆ 9 ಕೋಟಿ ಖರ್ಚು ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲಿ ನಿಂತರೂ ಆ ಪುಟ್ಟೆನಲ್ಲಿ ನೀರು ನಿಲ್ಲಲ್ಲ, ಜೆ ಪಿ ನಗರದಲ್ಲಿ. ಆ ರೀತಿ ಕೆಲಸ ಮಾಡೋದು. ಅದು ಕೆಲಸ ಮಾಡಿಕೊಟ್ಟೆ ಅಂತ ಹೇಳಿ ವಿಮಾನ ತರಿಸಿ ನೀನು ಬರಲೇಬೇಕು ಅಂತ ಹೇಳಿ ಆ ಭಾಗದ ಜನ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡಿದ್ರು ನನಗೆ. ಆದರೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಿಂತರೆ ನನಗೆ 100 ಓಟು, BJP 700 ಓಟು. ಇದು ನಮ್ಗೆ ಹೆಂಗೆ ಪರೀಕ್ಷೆ ನಾವು ನೋಡಿದ್ದೀವಿ ಅಂದರೆ, ದಯವಿಟ್ಟು ಒಂದು ಮಾತು ಹೇಳ್ತೇನೆ, ನನಗೆ ಭಗವಂತ ಆಯಸ್ಸು ಕೊಟ್ಟಿರೋದು ನನ್ನ ಬದುಕಿಗಲ್ಲ. ಈ ನಾಡಿಗೇನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ಸು ಕೊಟ್ಟವನೇ. ನನ್ನ ಮಗ ಹೇಳ್ತಿದ್ದ 3 ಬಾರಿ ಆಪ್ರೇಷನ್ನು ಅಂತ. ಬರೀ 3 ಬಾರಿ ಆಪ್ರೇಷನ್ ಒಂದು ಲೆಕ್ಕ ಹಾಕಬೇಡಿ, 2 ಬಾರಿ ಸ್ಟ್ರೋಕು ಆಗಿತ್ತು. ಭಗವಂತ ಉಳಿಸಿದ್ದ ನನ್ನ. ಆರೋಗ್ಯವಾಗಿ ಭಾಳ ಗಟ್ಟಿಮುಟ್ಟಾಗಿದ್ದೇನೆ, ಹೆದರಬೇಡಿ. ಪಾಪ ಕಾಂಗ್ರೆಸ್ನವ್ರು ಹೇಳ್ತಾರೆ, ನಮ್ಮ ವಿರೋಧಿಗಳು, ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟೋಯ್ತು, ಜನತೆಲ್ಲ ಮುಗಿದೋಗಿದೆ, ಯಾಕೆ ಅಲ್ಲಿರ್ತೀರಿ, ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವ್ರೆ. ಗಟ್ಟಿಯಾಗಿ ನಿಮ್ಮ ಜೊತೇಲಿ ಇರ್ತೀನಿ, ಏನೂ ಆಗೋದಿಲ್ಲ. ನಮ್ಮ ತಂದೆ ತಾಯಿ ನನಗೆ ಅವ್ರ ಆಶೀರ್ವಾದ, ಅವ್ರು ಮಾಡಿರೋ ಒಳ್ಳೆ ಕೆಲಸ, ಈ ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳಲ್ಲ. ಈ ಕೆಟ್ಟ ದೃಷ್ಟಿಗಳು ನನಗೆ, ಬಡವರೇನಿದ್ದೀರಿ ಆ ಬಡವರ ಆಶೀರ್ವಾದ ಎಲ್ಲಿವರೆಗಿದೆ. ನಾನು ಬದುಕಿರೋದೇ ಈ ಜನಕ್ಕೋಸ್ಕರ. ಜನ ನನ್ನನ್ನು ಪಂಚರತ್ನ ಹೇಳ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ, 90 ದಿನ ಬಸ್ಸಲ್ಲೇ ಮಲಗಿದೆ, ಬಸ್ನಲ್ಲೇ ಸ್ನಾನ ಮಾಡಿದೆ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. 5 ವರ್ಷದ ಸರ್ಕಾರ ಕೊಟ್ಟರೆ ನಾನು ಕೇಂದ್ರ ಸರ್ಕಾರ ಜೊತೆ ಪ್ರತಿದಿನ ಜಗಳಾಡಲ್ಲ. 20 ತಿಂಗಳು ಮುಖ್ಯಮಂತ್ರಿಯಾಗಿ ಅವತ್ತು UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಂಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ನಾನು ಗಲಾಟೆ ಮಾಡ್ಕೊಂಡು ಕೂತಿದ್ನ ಪ್ರತಿನಿತ್ಯ. ಇಲ್ಲ ಪ್ರಧಾನಮಂತ್ರಿ ಕಾಂಗ್ರೆಸ್ನವ್ರು ಕೊಟ್ಟರಲ್ಲ ಮಹಾನುಭಾವರು 14 ತಿಂಗಳು, ಆಗ ನಂಗೆ ನರೇಂದ್ರ ಮೋದಿ ಅವರು ದುಡ್ಡು ಕೊಡಲಿಲ್ಲ ಅಂತೇಳಿ ದಿನ ಬೈತಾ ಕೂತಿದ್ನ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡೋದ್ನಲ್ಲ, ನರೇಂದ್ರ ಮೋದಿ ಅವ್ರ ಮುಂದೆ ಹೋಗ್ಬಿಟ್ಟು ಅರ್ಜಿ ಹಾಕೋದ್ನ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದೀನಿ, ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿ ಅಂತ ಕೇಳೋದ್ನ. ಈಗ ಹೋಗೋರೆ ಮೊನ್ನೆ 16ನೇ ಫೈನಾನ್ಸ್ ಕಮಿಷನ್ ಮುಂದೆ, ಈಗ ಗ್ಯಾರಂಟಿ ಸ್ಕೀಮ್ಗೂ ಸ್ವಲ್ಪ ದುಡ್ಡು ಬೇಕಂತ. ಈಗ ಅವರಿಗೆ ಹಣಕಾಸು ಸಚಿವರನ್ನ ಕೇಳೋವರಿಗೆ ಮೊನ್ನೆ, ಗ್ಯಾರಂಟಿ ಸ್ಕೀಮ್ಗೂ ಸ್ವಲ್ಪ ದುಡ್ಡು ಕೊಡಿ ನಮಗೆ ಅಂತ. ಇದು ಸಿಸ್ಟಮ್ಮು
ನೆಹರು ಕಾಲದಲ್ಲೇ ಪ್ರಾರಂಭ ಆಗಿರೋದು. ಏನು ನೆನ್ನೆ ಮೊನ್ನೆ ನರೇಂದ್ರ ಮೋದಿಯವರು ಬಂದು ಮಾಡಿರೋದಲ್ಲ. ಅದರಿಂದ ಇಲ್ಲಿ ನಾನು ಭಾಳ ಹೊತ್ತಿನ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮ ಜೊತೆಯಲ್ಲಿ ಇನ್ನೂ 15-20 ವರ್ಷ ಇರ್ತೀನಿ. ಈ ಪಕ್ಷ ಯಾವುದೇ ಕಾರಣಕ್ಕೂ ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಷಯದಲ್ಲಿ ನಿಮ್ಮ ದುಡಿಮೆ ಏನಿದೆ. ಏಕೆಂದರೆ ಇವತ್ತು ನನಗೆ ಒಂದು ನಂಬಿಕೆ ಏನಿದೆ ಅಂದರೆ, ಜನತಾದಳ ಕಾರ್ಯಕರ್ತರು ಹೊರಗಡೆ ಬರೋದೇ ಇಲ್ವೇನಪ್ಪ ಅನ್ನೋಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಇವತ್ತಿದೆ ಅಂತಕ್ಕಂಥ ಒಂದು ಅಪ್ರಚಾರಗಳು ಪ್ರಾರಂಭ ಆಗಿತ್ತು. ಇವತ್ತು ಈ ಸಭೆ ನೀವು ಇವತ್ತೇನು ನಡೆಸ್ತಾ ಇದ್ದೀರಲ್ಲ, ನಿಮಗೇನು ನಾವು ವೆಹಿಕಲ್ ಕೊಟ್ಟೇನು ಕರೆಸಿಲ್ಲ, ಇಲ್ಲ ದುಡ್ಡು ಕೊಟ್ಟು ಕರೆಸಿಲ್ಲ, ಪ್ರೀತಿಯಿಂದ ಬಂದಿದ್ದೀರಿ ಇಲ್ಲಿ, ಪ್ರೀತಿಯಿಂದ. ಇನ್ನೂ ಈ ಪಕ್ಷ ಉಳಿದಿದೆ, ಈ ಪಕ್ಷ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಪಾಪ ಹೇಳ್ತಾರಲ್ಲ ಒಬ್ಬರು ಪದೇ ಪದೇ, ಬನ್ನಿ ನಮ್ಮ ಜೊತೆಗೆ JDS ಮುಗಿದೋಗಿದೆ ಅಂತ ಹೇಳಿ. ಬಹುಶಃ ಅವ್ರಿಗೆ ಇವತ್ತಿ ನೀವು ಉತ್ತರ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಧೈರ್ಯವಾಗಿ ಹೊರಡಿ. ನಾಳೆಯಿಂದ ನಾನು ನಿಮ್ಮ ಜೊತೆ ಸೇರ್ತೀನಿ. ಬರೀ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಬ್ಬರಿಗೆ ನಾವೇನು ಜವಾಬ್ದಾರಿ ಕೊಟ್ಟು ಅವ್ರನ್ನೇ ಹೋಗಪ್ಪ ಅಂತ ತಳ್ಳಲ್ಲ ಮುಂದಕ್ಕೆ. ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ. ಸ್ವಲ್ಪ ಇನ್ನೊಂದು 15 ದಿವಸ, 1 ತಿಂಗಳು, ಸ್ವಲ್ಪ ಇನ್ನೂ ಒಂಚೂರು ತಾಕತ್ತು ತಗೋಬೇಕು. ನಾನು ತಾಕತ್ತು ತಗೊಂಡಿಗೆ ನನ್ನ ಭಾಷಣ ನೋಡಿದಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು, ನನ್ನ ವಾಯ್ಸ್ ನೋಡಿ. ಅದರಿಂದ ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳದ ಸರ್ಕಾರವೇ, JDS ಮತ್ತು BJP ಮೈತ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಕೇಂದ್ರದಲ್ಲಿ ಇವತ್ತು ನನ್ನದೇ ಆದಂಥ ಒಂದು ಗೌರವವನ್ನು ನನಗೇನು ಕೊಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಇರ್ಬೋದು, ನಮ್ಮ ಸಂತೋಷ್ ಅವರಿರ್ಬೋದು, ಅವ್ರು ನನ್ನ ಜೊತೆ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಲೋಕಲಲ್ಲಿ ಯಾರೋ 3-4 ಜನ ಮಾತಾಡೋದು ತಲೆಗಚ್ಕೋಬೇಡಿ, ತೀರ್ಮಾನ ಅಲ್ಲಾಗುತ್ತೆ. ನೀವು ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ, ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನು ಸೀಟ್ ತರೋದು ನನ್ನ ಜವಾಬ್ದಾರಿ. ಆದರೆ ನಾನು ಸೀಟ್ ಯಾವುದು ತಗೋಬೇಕು ಅಂತ ಹೊರಡ್ತೀನಿ, ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಕೆಲಸನೇ ಮಾಡದೆ ನಮಗೆ ಅಲಯನ್ಸಲ್ಲಿ ಸೀಟ್ ಕೊಡಿಸಿ ಅಂದರೆ ಎಲ್ಲ ಒಂದು ಕಡೆ ತಪ್ಪಾಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ಈ ನಾಡಿನ ಜನ ಎಲ್ಲರನ್ನೂ ನೋಡಿದ್ದಾರೆ. ನನಗೆ ಯಾರೋ ಮೊನ್ನೆ ಒಬ್ಬರು ಸೀನಿಯರ್ ಜರ್ನಲಿಸ್ಟು ಫೋನ್ ಮಾಡಿ ಹೇಳ್ತಿದ್ದರು, ಕುಮಾರಸ್ವಾಮಿ ಅವರೇ ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಈ ಬಾರಿ ಕರ್ನಾಟಕ ರಾಜ್ಯ ಜನ ಅವರೇ ಕರ್ಕೊಂಡೋಗಿ ನಿಮ್ಮನ್ನು ಕೂರಿಸ್ತಾರೆ. ಇದು ನಾನು ಹೇಳೋದಲ್ಲ, ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ಹೇಳಿದ ಮಾತು. ಇವತ್ತು ಯಾವ ರೀತಿ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದ್ದೀರಿ. ಇದೇನು ಆಡಳಿತ ಅಂತ ಕರಿತೀರಾ? ಆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇವತ್ತು ನಡ್ಕೋತಾ ಇದ್ದಾರೆ. ಪಾಪ ನಮ್ಮ MLAಗಳ ಪರಿಸ್ಥಿತಿಗಳು ನನಗೆ ಅರ್ಥ ಆಗುತ್ತೆ. ಕ್ಷೇತ್ರದಲ್ಲಿ ಕೆಲಸ ಮಾಡದೆ ಜನಗಳ ಮುಂದೆ ಹೋಗಂಗಿಲ್ಲ. ಇವರೇನಾದ್ರು ಒಂದು ಅರ್ಜಿ ಹಿಡ್ಕೊಂಡು ಹೋದರೆ, ನೋಡಪ್ಪ ನೀನು 12ನೇವನು, ಈಗಾಗಲೇ 12 ರೆಡಿಯಾಗಿ ಹೋಗಿದೆ, ನಿನಗೆ 30 ಕೋಟಿ ಕೊಡ್ತೀವಿ ಕ್ಷೇತ್ರ ಡೆವಲಪ್ಮೆಂಟಿಗೆ, ನೀನು 13ನೇವನು ಬತ್ತೀಯಾ ಅಂತಾರೆ. ಇದು ಇಲ್ಲಿ ನಡೀತಾ ಇರೋ ಕತೆ. ಬಟ್ ಆದರೆ ನಮ್ಮ ಶಾಸಕರು ಈಗಿರ್ತಕ್ಕಂಥವ್ರು ಭಾಳ ಗಟ್ಟಿಯಾಗಿರೋರು. ಎಲ್ಲರನ್ನು ನೀನು ಅಂದರೆ ನಿಮ್ಮಪ್ಪ ಅಂತಕ್ಕಂಥ ಒಂದು ಮನೋಧೈರ್ಯ ಇಟ್ಕೊಂಡಿರ್ತಕ್ಕಂಥವ್ರೆ ಇದ್ದಾರೆ ಇಲ್ಲಿ. ಏನು ಕೃಷ್ಣಪ್ಪಣ? ಅದರಿಂದ ಯಾವ ಸಮಸ್ಯೆ ಇಲ್ಲ. ಪಕ್ಷ ತರೋಣ ಅಧಿಕಾರಕ್ಕೆ, BJP ಜೊತೆಲೇ ಹೋಗೋಣ ಅಂತ, ಅದೇನು ತೊಂದರೆ ಇಲ್ಲ. ನಾವು ತಪ್ಪು ಮಾಡ್ಕೊಳ್ಳೋದು ಬೇಡ, ನಮ್ಮಿಂದ ತಪ್ಪಾಗಬಾರ್ದು. ನಾವು ತಗ್ಗಿ ಬಗ್ಗೆ ನಡೆಯೋಣ. ಮುಂದೆ ಭಗವಂತ ನಿಚ್ಚೆ ಏನೇನಿದೆಯೋ ಅದು ನೋಡೋಣಂತೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಊಟದ ವ್ಯವಸ್ಥೆ ಇದೆ, ಎಲ್ಲರೂ
ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ರಿಗೂ ಒಳ್ಳೇದಾಗಿ. ಆಮೇಲೆ ನಮ್ಮ ಬೈರ್ಮಂಗಲದ್ದು ಕಂಚಗಾರನಹಳ್ಳಿದು ನಾನೇ ಇನ್ನೊಂದು ವಾರದಲ್ಲಿ ನಿಮ್ಮ ಊರಿಗೆ ನಾನೇ ಬರ್ತೀನಿ. ಯಾರು ಕಮಿಟ್ ಆಗಬೇಡಿ. ಇದು ನನ್ನಿಂದೇನಾಗಿರೋದಲ್ಲ. ಈಗ ಇವರು ಲ್ಯಾಂಡ್ ಹೊಡೆಯೋ ಕೆಲಸಕ್ಕೆ ಹೊರಟಿರೋದಕ್ಕೆ ಈ ಕಾರ್ಯಕ್ರಮ, ಲ್ಯಾಂಡ್ ಹೊಡೆಯೋ ಕೆಲಸಕ್ಕೆ. ಅದರಿಂದ ಧೈರ್ಯವಾಗಿರಿ, ನಾನೇ ಬರ್ತೀನಿ ಅಂತ ಸೆಟೇಟ್ ಮಾಡಿಸ್ಕೊಡ್ತೀನಿ. ಎಲ್ಲರೂ ಮೊಬೈಲ್ ಕೈಲಿ ಇಟ್ಕೊಂಡು ಮಿಸ್ಡ್ ಕಾಲ್ ಕೊಡಿ ಅಂತಕ್ಕಂಥದ್ದು ನಮ್ಮ ದೊಡ್ಡಣ್ಣ ಹೇಳ್ತಾವ್ರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.